ಸಂಘ ಈ 100 ವರ್ಷಗಳಲ್ಲಿ ಸಮಾಜ ಬದಲಾವಣೆಗೆ ಯಾವ ರೀತಿ ಪೂರಕವಾಗಿ ವರ್ತಿಸಿದೆ, ಒಂದು ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳ್ತೀವಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕೇಳಿದ ಪ್ರಶ್ನೆಗೆ ಹಿಂದೆ ಉತ್ತರ ಕೊಟ್ಟಿದ್ದೀನಿ ನಾನು. ಪ್ರಾರಂಭದಿಂದನೂ ಸಂಘ ಸಮಾಜಾಭಿಮುಖವಾಗಿಯೇ ಕೆಲಸ ಮಾಡ್ತಾ ಇದೆ, ಸಮಾಜ ಪರಿವರ್ತನೆಗಾಗಿ ಕೆಲಸ ಮಾಡ್ತಾ ಇದೆ. ಮೊದಲು ಜನರ ವಿಶ್ವಾಸ ನಾವು ಗಳಿಸ್ಬೇಕಾಗಿತ್ತು, ನಮ್ದೊಂದು ಸಂಘಟನೆ ಕಟ್ಕೋಬೇಕಾಗಿತ್ತು. ಆ ಕೆಲಸ ನಾವು ಮಾಡಿದ್ವಿ. ಮೊದಲ ಒಂದೆರಡು ದಶಕಗಳಲ್ಲಿ ನಾವು ಸಂಘಟನೆ ಕಟ್ಟೋದಕ್ಕೆ ಮಹತ್ವ ಕೊಟ್ಟಿವಿ. ಅದೇ ಬಹಳ ಮುಖ್ಯವಾದ್ದು. ಮನೆ ಮನೆಗೆ ಹೋಗಿ ಜನರನ್ನು ಕರ್ಕೊಂಡ್ಬಂದು ಅವ್ರನ್ನ ಸಂಘಕ್ಕೆ ಕರ್ಕೊಂಡ್ಬಂದು ಸಂಘದ ಕಾರ್ಯಕರ್ತನ ಬೆಳೆಸೋದು ಅದೇ ಮೊದಲನೇ ಕಾರ್ಯ ನಮ್ದು. ಬರ್ತಾ ಬರ್ತಾ ಸ್ವಯಂ ಸೇವಕರ ಶಕ್ತಿ ಸಾಮರ್ಥ್ಯ ಬೆಳೆದಂತೆ ವಿವಿಧ ಕ್ಷೇತ್ರದಲ್ಲಿ ಕಾರ್ಯ ಶುರುವಾಯಿತು. ವಿದ್ಯಾರ್ಥಿ ಪರಿಷತ್ ಶುರುವಾಯಿತು, ಹಾಗೆ ಶಿಶು ಮಂದಿರಗಳು ಶುರುವಾದವು, ವನವಾಸಿ ಕಲ್ಯಾಣಾಶ್ರಮ ಶುರುವಾಯಿತು, ಕಿಸಾನ್ ಸಂಘ ಶುರುವಾಯಿತು, ವಿಶ್ವ ಹಿಂದೂ ಪರಿಷತ್ ಶುರುವಾಯಿತು. ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯತೆ ಬಿತ್ತುವ ಪ್ರಯತ್ನವನ್ನು ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ನಾನು ಈ ವಿಶ್ವ ಹಿಂದೂ ಪರಿಷತ್ತಲ್ಲಿದ್ದೀನಿ. ಉಡುಪಿ ಧರ್ಮ ಸಂಸತ್ನಲ್ಲಿ ಇಡೀ ದೇಶದಿಂದ ಬಂದಂತ ಸಂತರೆಲ್ಲರೂ ಸೇರಿ ನಿಶ್ಚಯ ಮಾಡಿದ್ರು, ಹಿಂದವಾ ಸೋದರ ಸರ್ವೆ, ಎಲ್ಲ ಹಿಂದೂಗಳು ಸೋದರರು, ಜಾತಿ ಭಾವನೆನ ಅನುಸರಿಸಲ್ಲ ಅಂತ. ಅದರ ಪರಿಣಾಮವಾಗಿ ಸಂತರು ಅನುಸೂಚಿತ ಜಾತಿಯ ಬಸ್ತಿಗಳಿಗೆ ವಸತಿಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅವ್ರ ಮನೆಗೆ ಹೋದ್ರು, ಅವರನ್ನು ಸಾಂತ್ವನ ಕೊಟ್ಟರು. ಪೇಜಾವರ ಸ್ವಾಮಿಗಳು ಯಾವುದೇ ಒಬ್ಬ ಅನುಸೂಚಿತ ಸಮಾಜದ ಮೇಲೆ ಅನ್ಯಾಯ ಆದಾಗ ಒಂದಿನ ಉಪವಾಸನೂ ಇರ್ತಿದ್ರು, ಅವ್ರ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡ್ತಿದ್ರು. ಅಥವಾ ಅನೇಕ ಜನ ಬಂಧುಗಳಿದ್ದಾರೆ, ಅನೇಕ ಜನ ಅವ್ರ ಮನೆಗಳಲ್ಲಿ ಊಟ ಮಾಡ್ತಿದ್ದಾರೆ, ಪರಿವರ್ತನೆ ಬರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಂದಿದೆ ಅಂತ ಹೇಳೋದಿಲ್ಲ, ಆ ನಿಟ್ಟಿನಲ್ಲಿ ಸಂಘದ ಪ್ರಯತ್ನ ನಡೆದಿದೆ. ಅದರ ಪರಿಣಾಮವಾಗಿ ಸಂತರು ಯಾರು ತಮ್ಮನ್ನು ತಾವು ಜಾತಿಗೆ ಸೀಮಿತಗೊಳಿಸ್ಕೊಂಡಿದ್ರು ಅವರು ಸಂಪೂರ್ಣ ಹಿಂದೂ ಸಮಾಜದ ಬಗ್ಗೆ ಯೋಚನೆ ಮಾಡಿ ಶುರು ಮಾಡಿದ್ದಾರೆ. ಇದು ಪರಿವರ್ತನೆ ಅಲ್ಲೇನಂಗಾದ್ರೆ ಸಂಘ ಶಿಶು ಮಂದಿರಗಳನ್ನು ಶುರುವಾಯಿತು. ನಿಧಾನವಾಗಿ ಇವತ್ತು ಅನೇಕ ಶಾಲೆಗಳನ್ನು ಸಮಾಜ ಶುರು ಮಾಡಿದೆ. ಅಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸೋ ಪ್ರಯತ್ನಗಳನ್ನು ಅವ್ರ ದೃಷ್ಟಿಯಲ್ಲಿ ಅವ್ರು ಮಾಡ್ತಿದ್ದಾರೆ. ನಮ್ಮ ಅಪೇಕ್ಷೆನೂ ಅದೇ ಇದೆ. ಎಲ್ಲರೂ ಸಂಘಕ್ಕೆ ಬರಬೇಕು ಅಂತ ನಮ್ಮ ಅಪೇಕ್ಷೆ ಅಲ್ಲ. ಅವ್ರು ತಮ್ಮ ಕ್ಷೇತ್ರದಲ್ಲಿದ್ದುಕೊಂಡು ತಾವು ಮಾಡುವ ಕೆಲಸದ ಮೂಲಕ ರಾಷ್ಟ್ರಹಿತಕ್ಕೆ ಪೂರಕವಾದಂಥ ಕೆಲಸ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಅದನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಘ ಸಾಮಾಜಿಕ ಪರಿವರ್ತನೆಯಲ್ಲಿಗಾಗೇ ಕೆಲಸ ಮಾಡ್ತಿರೋದು. ಹಿಂದೂ ಭಾವ ಸಮಾಜದಲ್ಲಿ ಇರಲಿಲ್ಲ, ಇವತ್ತು ಹಿಂದೂ ಭಾವ ಬಂದಿದೆ. ನಮ್ಮ ಸಮಾಜ ಹೇಡಿ ಅಂತ ಹೇಳ್ತಿದ್ರು, ಹಂಗಿಲ್ಲ. ಇವತ್ತು ಹಿಂದೂ ಸಮಾಜ ಪರಾಕ್ರಮಿ ಇದೆ. ನಾವು ಯಾರ ಮೇಲೂ ಆಕ್ರಮಣ ಮಾಡೋದಿಲ್ಲ, ಆದ್ರೆ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಕ್ಕೆ ಉತ್ತರ ಕೊಡುವಷ್ಟು ಸಾಮರ್ಥ್ಯ ನಮ್ಮ ಹತ್ರ ಇದೆ ಇವತ್ತು. ಅದಿರ್ಬೋದು, ಜಾತಿಗಳ ನಡುವಿನ ವಿಷಮತೆಯನ್ನು ದೂರ ಮಾಡುವ ಪ್ರಯತ್ನ ಇರ್ಬೋದು, ಇಡೀ ರಾಷ್ಟ್ರ ಒಂದು ಅಂತ ಹೇಳಿ ರಾಷ್ಟ್ರವನ್ನು ಜೋಡಿಸೋ ಪ್ರಯತ್ನ ಇರ್ಬೋದು. ಸಮಾಜದಲ್ಲಿ ಹಿಂದೂ ಅಂದ್ರೆ ಒಟ್ಟಿಗೆ ಸೇರೋಕೆ ಸಾಧ್ಯನೇ ಇಲ್ಲ ಅಂತಿತ್ತು. ಇವತ್ತು ಲಕ್ಷ ಜನ ಹಿಂದೂಗಳು ಒಟ್ಟಿಗೆ ಸೇರ್ತಾರೆ, ಅದಾಗಿರೋದಿರ್ಬೋದು. ರಾಜಕಾರಣ ಅಂದ್ರೆ ಅದು ತುಷ್ಟೀಕರಣ, ಆದ್ರೆ ಇದು ಹಂಗಿಲ್ಲ. ರಾಷ್ಟ್ರಹಿತದ ರಾಜಕಾರಣನೇ ಬಹಳ ಮುಖ್ಯವಾದ್ದು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅಂಥವ್ರನ್ನ ಇವತ್ತು ಸಮಾಜ ಆಯ್ಕೆ ಮಾಡಿರುವಂಥ ಪರಿಸ್ಥಿತಿ. ಈ ಥರ ಎಷ್ಟು ಹೇಳ್ಬೋದು. ಬಹಳಷ್ಟು ಪರಿವರ್ತನೆಯನ್ನು ಸಂಘದ ಮೂಲಕ ನಾವು ಇವತ್ತು ಕಾಣ್ತಿದ್ದೀವಿ. ಸಂಘ ಇರಲಿಲ್ಲ ಅಂದ್ರೆ ಇದು ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನಂಗೆ ಅನ್ಸೋದು. ಈ ಹಿಂದೂ ರಾಷ್ಟ್ರ ಕಲ್ಪನೆ, ಸಂಘ ಹಿಂದೂ ರಾಷ್ಟ್ರವನ್ನು ಪ್ರತಿಪಾದಿಸ್ತದೆ. ಭಾರತದಲ್ಲಿ ಇದು ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಈ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನ ಹಲವು ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ಸಂಘ ಇದನ್ನು ಅರ್ಥೈಸೋದು ಹೇಗೆ? ಭಾರತ ಹಿಂದೂ ರಾಷ್ಟ್ರ ಅಂತ ನಮ್ಮ ನಂಬಿಕೆ. ಅದಕ್ಕೆ ಕಾರಣ ಅಂದ್ರೆ ಭಾರತದ ಎಲ್ಲ ಸಂಗತಿಗಳು ಹಿಂದುವಿನಿಂದನೇ ಆಗಿತ್ತು. ಭಾರತದ ಅವನತಿಗೂ ಕಾರಣ ಹಿಂದೂನೇ, ಭಾರತದ ಉನ್ನತಿಗೂ ಕಾರಣ ಅವನೇ. ಹಿಂದೂ ಒಂದಾಗಿದ್ದಾಗ, ತನ್ನ ಮೂಲಭೂತ ನಂಬಿಕೆಗಳನ್ನು ಉಳಿಸ್ಕೊಂಡಿದ್ದಾಗ, ತನ್ನತನವನ್ನು ಉಳಿಸ್ಕೊಂಡಿದ್ದಾಗ ಸ್ವಾಭಾವಿಕವಾಗಿ ನಾವು ಇಡೀ ವಿಶ್ವಕ್ಕೆ ಕೊಡುಗೆಯನ್ನು ಕೊಟ್ಟಿದ್ವಿ. ಈ ದೇಶದಲ್ಲಿ ಇಡೀ ವಿಶ್ವಕ್ಕೆ ನಾವು ಗಣಿತದಲ್ಲಿ 0 ಕೊಟ್ಟವ್ರು ನಾವು, ವಿಜ್ಞಾನದಲ್ಲಿ ಅನೇಕ ಸಂಗತಿಯನ್ನು ಕೊಟ್ಟವ್ರು ನಾವು. ಇವರೆಲ್ಲ ಯಾರು? ಇವರೆಲ್ಲ ಇವತ್ತಿನ ದಿನದಲ್ಲಿ ಹಿಂದೂಗಳು. ಭಾರತೀಯ ಅಂತಲೂ ಕರಿಬಹುದು. ಭಾರತೀಯ ಹಿಂದೂ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ಭಾರತೀಯ ಅಂದಾಗ ಜನರ ಮನಸ್ಸಿನಲ್ಲಿ ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಬರೋದ್ರಿಂದ ತಪ್ಪದು. ಯಾರು ರಾಷ್ಟ್ರವನ್ನು ವಿರೋಧ ಮಾಡ್ತಾರೋ ಅವರು ಸಹ ಭಾರತೀಯರಾಗ್ಬಿಡ್ತಾರೆ. ಆದ್ರೆ ನಾವು ಆ ದೃಷ್ಟಿ ಇಟ್ಟಿಲ್ಲ. ಹಿಂದೂ ಅನ್ನೋದು ಈ ರಾಷ್ಟ್ರಕ್ಕಾಗಿ ಸೀಮಿತ. ಗಂಗೆಯನ್ನ, ಗೋವನ್ನ, ಈ ಭೂಮಿಯನ್ನ ತನ್ನ ತಾಯಿ ಅಂತ ತಿಳ್ಕೊತಾನೆ, ಭಾರತವನ್ನು ಪ್ರೀತಿಸ್ತಾನೆ. ಇದು ನಮ್ಮ ಹಿಂದುತ್ವದ ಕಲ್ಪನೆ. ಸೊ ಹೀಗಾಗಿ ಹಿಂದೂ ಅನ್ನೋದು ನಾವು ಜಾತಿಯಿಂದ ನೋಡೋದಿಲ್ಲ. ಹಿಂದೂ ಅನ್ನೋದು ಭಾರತವನ್ನು ಪ್ರೀತಿಸುವಂತ ಸಮಾಜ.
ಭಾರತದ ಉನ್ನತಿಗಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ಭಾವ ಇರುವಂತ ಸಮಾಜ. ಅದಕ್ಕೆ ನಾವು ಹಿಂದೂ ಅಂತ ಕರೆದಿದ್ದೀವಿ. ಇಂಥ ಹಿಂದೂಗಳ ಮೂಲಕ ಭಾರತ ಇದು ಹಿಂದೂ ರಾಷ್ಟ್ರ, ಹಿಂದೂಗಳದ್ದೇ ರಾಷ್ಟ್ರ ಇದು. ಪ್ರಪಂಚ ಇದನ್ನು ಗುರುಸುತ್ತೆ. ಪಾಕಿಸ್ತಾನ ನಮ್ಗೆ ಹಿಂದೂಸ್ತಾನ ಅಂತಲೇ ಕರೆಯುತ್ತೆ. ಪಾಕಿಸ್ತಾನ ಎಂದು ಇಂಡಿಯಾ ಅಂತ ಕರೆಯೋದಿಲ್ಲ ನಮಗೆ. ಪಾಕಿಸ್ತಾನ್ ಟಿವಿ, ಪಾಕಿಸ್ತಾನ್ ರೇಡಿಯೋ ಸ್ವಲ್ಪ ಕೇಳ್ರಿ ನೀವು, ಹಿಂದೂಸ್ತಾನ ಅಂತಾರೆ. ಅವ್ರಿಗೆ ಗೊತ್ತು ಇದು ಹಿಂದೂಸ್ತಾನ ಅಂತ, ನಮ್ಗೆ ಯಾಕೆ ಗೊತ್ತಿಲ್ಲ? ನಮ್ಮ ಮನಸ್ಸಲ್ಲಿ ಭ್ರಮೆ ಕೂತ್ಕೊಂಡಿದೆ. 75-80 ವರ್ಷದ ಕಲಸು ಮೇಲೋಗರದ ಶಿಕ್ಷಣ, ಮಿಕ್ಸ್ಡ್ ಸಂಸ್ಕೃತಿ ನಮ್ದು ಅಂತ ಹೇಳ್ತಾ ಮನಸ್ಸನ್ನು ಕಲುಷಿತಗೊಳಿಸಿರೋದು, ಅದೆಲ್ಲದರ ಕಾರಣದಿಂದ ಭ್ರಮೆ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಸಂಘದ ಸ್ವಯಂ ಸೇವಕರಿಗೆ ಭ್ರಮೆ ಇಲ್ಲ. ಸ್ವಯಂ ಸೇವಕರು ಸ್ಪಷ್ಟ ಇದೆ, ಭಾರತ ಹಿಂದೂಗಳ ದೇಶ, ಹಿಂದೂ ರಾಷ್ಟ್ರ ಇದು. ಇದರ ಸರ್ವಾಂಗೀಣ ವಿಕಾಸ ಅಂದ್ರೆ ಹಿಂದುವಿನ ಆಧಾರದಲ್ಲಿ ಅದು. ಇದು ನಮ್ಮ ಅಲ್ಲ ಅದ್ರ ಮಧ್ಯ ಒಂದಷ್ಟು ವಾದಗಳು ಬಂದಿದೆ. ಹಿಂದೂ ರಾಷ್ಟ್ರ ಮಾಡ್ತಾರಂತೆ, ಹಿಂದೂ ರಾಷ್ಟ್ರ ಮಾಡಿದ್ರೆ ಉಳಿದವರೆಲ್ಲ ಹೋಗ್ಬೇಕು, ಈ ರೀತಿಯ ಕಲ್ಪನೆಗಳನ್ನು ಬಿತ್ತಲಾಗಿದೆ. ಈ ಕುರಿತು ಸ್ಪಷ್ಟತೆ ಇದ್ದರೆ ಸಂಘ ಅದನ್ನು ಸ್ಪಷ್ಟಪಡಿಸಿದ್ರೆ ಆ ಕಲ್ಪನೆಗಳು ಹೋಗ್ಬೋದು. ಸಂಘ ಯಾವಾಗಲೂ ಸ್ಪಷ್ಟನೆ ಮಾಡಿದೆ. ಮೊದಲನೇದಾಗಿ ನಾವೇನು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತಾ ಇಲ್ಲ. ಹಿಂದೂ ರಾಷ್ಟ್ರ ಇದೆ. ಸರ್ಕಾರ ಯಾರದ್ದು ಬೇಕಾದ್ರೆ ಇರ್ಬೋದು. ಮುಸಲ್ಮಾನರ ಸರ್ಕಾರ ಇದ್ದಾಗಲೂ ಭಾರತ ಹಿಂದೂ ರಾಷ್ಟ್ರ ಆಗಿತ್ತು. ಬ್ರಿಟಿಷರಿದ್ದಾಗಲೂ ಇದು ಭಾರತ ಹಿಂದೂ ರಾಷ್ಟ್ರ ಆಗಿತ್ತು. ಈಗಲೂ ಭಾರತ ಹಿಂದೂ ರಾಷ್ಟ್ರ ಆಗಿದೆ. ಇದರಲ್ಲಿ ನಮ್ಗೇನು ಸಂದೇಹ ಇಲ್ಲ. ಹಿಂದೂಗಳ ರಾಷ್ಟ್ರ ಹಿಂದೂ ರಾಷ್ಟ್ರ, ಇದು ಮೂಲಭೂತವಾದಂಥ ನಂಬಿಕೆ. ಇದರ ಅರ್ಥ ಭಾರತದಲ್ಲಿ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಏನಾಗಬೇಕು ಅಂತ ಪ್ರಶ್ನೆ ಕೇಳ್ಬೋದು. ನಾವೊಂದು ಭಾರತ ನಿಷ್ಠರಾಗ್ರಿ ಬಸ್. ನಾವೇನು ಹಿಂದೂ ಅಂದ್ರೆ ಒಂದು ದೇವರನ್ನ ಪೂಜೆ ಮಾಡೋ ಪದ್ಧತಿ ಏನಲ್ಲ ನಮ್ದು. ದೇವರನ್ನು ತಲುಪಲಿಕ್ಕೆ ಅನೇಕ ಮಾರ್ಗ ಇದೆ ಅಂತ ಹೇಳೋದವರು. ಆದ್ರೆ ಇಸ್ಲಾಮೂ ಒಂದು ಮಾರ್ಗ, ಯೇಸು ಕ್ರಿಸ್ತಂದು ಒಂದು ಮಾರ್ಗ, ಅದನ್ನು ನಾವು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿದ್ದೀವಲ್ಲ. ಆದ್ರೆ ಇಸ್ಲಾಮೇ ಒಂದು ಮಾರ್ಗ ಅಂತ ಹೇಳಿದ್ರೆ ತಪ್ಪು, ಕ್ರಿಶ್ಚಿಯಾನಿಟಿನೇ ಒಂದು ಮಾರ್ಗ ಅಂದ್ರೆ ತಪ್ಪು. ನಾವು ಹಿಂದುತ್ವ ಅಂದ್ರೆ ಶಿವನ ಪೂಜೆ ಮಾಡೋದೇ ಸರಿ, ಕೃಷ್ಣನ ಪೂಜೆ ಮಾಡೋದೇ ಸರಿ, ರಾಮನ ಪೂಜೆ ಮಾಡೋದೇ ಸರಿ. ನಮ್ಮ ಹಂಗೆ ಹೇಳಿಲ್ಲ. ಯಾವ ದೇವರನ್ನ ಬೇಕಾದ್ರೂ ಪೂಜೆ ಮಾಡು, ಹೇಗ್ ಬೇಕಾದ್ರೂ ಪೂಜೆ ಮಾಡು. ಪೂಜಾ ಪದ್ಧತಿಯ ಬಗ್ಗೆ ನಮ್ಮ ಆಗ್ರಹ ಇಲ್ಲ. ಆದ್ರೆ ರಾಷ್ಟ್ರಹಿತ ಬಹಳ ಮುಖ್ಯ. ರಾಷ್ಟ್ರಹಿತ. ಉಗ್ರವಾದಿಗಳು ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮುಸಲ್ಮಾನ ಹೇಗೆ ನಡ್ಕೋತಾನೆ? ಭಾರತದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ನಡೆದ್ರೆ ಅವ್ನು ಹೆಂಗ್ ನಡ್ಕೋತಾನೆ? ಇದು ಅಳತೆಗೋಲ್ ಅಷ್ಟೇ. ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನದಲ್ಲಿ ಇರುವಂತ ಉಗ್ರಗಾಮಿಗಳು ಸತ್ತಾಗ ಇಲ್ಲಿಯವರಿಗೆ ಆನಂದ ಆಗತ್ತೋ ದುಃಖ ಆಗತ್ತೋ? 25 ಜನರನ್ನ ಸಿಂಧೂರ್ ಅಳಸಿ ಹಾಕಿದ್ರಲ್ಲ, ಆವಾಗ ಇಲ್ಲಿದ್ದಂತ ಮುಸಲ್ಮಾನರಿಗೆ ದುಃಖ ಆಗತ್ತೋ ಆನಂದ ಆಗತ್ತೋ? ಯಾರಿಗೆ ದುಃಖ ಆಗತ್ತೋ ಅವ್ರು ಹಿಂದೂಗಳೇ ರಾಷ್ಟ್ರಪರ. ಒಂದು ಭಾಗ. ಇನ್ನು ಎರಡನೇ ಭಾಗ ಇದೆ, ಭಾರತದಲ್ಲಿರುವಂತ ಕ್ರಿಶ್ಚಿಯನ್ರು, ಮುಸಲ್ಮಾನರು. ಇವ್ರು ಎಲ್ಲಿಯವರು ಸ್ವಾಮಿ? ಇಲ್ಲಿಯವರೇ. ಇವ್ರು ಯಾರು ಅರಬ್ದಿಂದ ಬಂದವರಲ್ಲ, ಇವರೆಲ್ಲ ಇಲ್ಲಿಯವರೇ. ಯಾವುದೋ ಒಂದು ಕಾರಣದಿಂದ ಎಷ್ಟೋ ವರ್ಷಗಳ ಹಿಂದೆ ಇವರೆಲ್ಲ ಮತಾಂತರ ಆದವರು. ಇವತ್ತಲ್ಲ ನಾಳೆ ಅವ್ರಿಗೆ ಇಷ್ಟಪಟ್ಟರು ವಾಪಸ್ಸು ಬರ್ಬೋದು. ಹೀಗಾಗಿ ಹಿಂದೂ ಅನ್ನೋದು ಈ ರಾಷ್ಟ್ರದ ಮೂಲ ನಂಬಿಕೆ, ಜಾತಿಯ ಆಧಾರದ ಮೇಲೆ ಅಲ್ಲ. ಈಗ ಈ ಗರ್ವಾಪ್ಸಿ ವಿಷಯ ಬಂತು, ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂಘವೇ ಮುಂದೆ ನಿಂತು ಗರ್ವಾಪ್ಸಿ ಮಾಡ್ಸತ್ತ, ಯಾರು ಬರ್ತಾರೋ ಅವ್ರನ್ನ ತಗೋತೀವಿ ಅಷ್ಟೇ. ನಾವಾಗಿಂದ ನೀವು ಬರ್ರಿ ಅಂತ ಕರೆಯೋದಿಲ್ಲ. ಅನೇಕ ಜನ ನಮ್ಮ ಹತ್ರ ಬರ್ತಾರೆ, ಹಿಂದೂ ಧರ್ಮ ಶ್ರೇಷ್ಠವಾಗಿದೆ, ನಾವು ಸ್ವೀಕಾರ ಮಾಡಬೇಕು ಅಂತ ಬರ್ತಾರೆ. ಅವ್ರಿಗೆ ನಾವು ಸ್ವೀಕಾರ ಮಾಡ್ತೀವಿ. ಇನ್ನೊಂದು, ನಮ್ಮ ಸ್ಥಳೀಯ ರಾಜಕಾರಣದಲ್ಲಿ ಚುನಾವಣೆ ಬಂದಾಗೆಲ್ಲ, ವಿಧಾನಸಭೆ ಚುನಾವಣೆ ಬಂದರೆ ಗೋಪಾಲ್ಜಿಯವರು BJPಯಿಂದ ಈ ಕ್ಷೇತ್ರಕ್ಕೆ ಬರ್ತಾರಂತೆ, ಲೋಕಸಭೆ ಚುನಾವಣೆ ಬಂದಾಗೂ ಗೋಪಾಲ್ಜಿಯವರು ಬರ್ತಾರಂತೆ. ಹೌದಾ? ಇದು ಸಂಘದ ಪ್ರಚಾರ, ಸಂಘದ ಕಾರ್ಯಕ್ಕಾಗಿ ಹೊರಟವರು, ರಾಜಕಾರಣಕ್ಕೆ ಹೊರಟವ್ರನ್ನ. ಸಂಘ ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಸಂಘ ನಂಗೆ ರಾಮ ಮಂದಿರ ಕೆಲಸ ಮಾಡಬೇಕು ಅಂತ ಹೇಳ್ತು, ಅಲ್ಲಿಗೆ ಹೋಗ್ತೀವಿ. ಸಂಘ ವಿಶ್ವ ಹಿಂದೂ ಪರಿಷತ್ತಿಗೆ ಹೋಗ್ಬೇಕು ಅಂತ ಹೇಳ್ತು, ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತೀವಿ. ಸಂಘ ಏನು ಜವಾಬ್ದಾರಿ ಕೊಡ್ತೋ ಅದನ್ನು ಮಾಡ್ಲಿಕ್ಕೆ ನಾವು ಹೊರಟವ್ರು. ನನ್ನ ಮನಸ್ಸಿನ ಇಚ್ಛೆ ಪ್ರಕಾರ ನಾನೇನು ನಡ್ಕೊಳ್ಳೋಲ್ಲ. ಸಮರ್ಪಿತ ಬದುಕು ನಂದು. ಹೀಗಾಗಿ ಸಂಘ ಏನೇನು ಹೇಳುತ್ತೋ ಅದೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದೆ. ಸಂಘ ಕಾರ್ಯಾಲಯದ ಕೆಲಸ ಮಾಡೋಂದ್ರೆ ಅದನ್ನು ಮಾಡ್ಲಿಕ್ಕೂ ರೆಡಿ. ಸಂಘ ಇಂಥ ಕ್ಷೇತ್ರಕ್ಕೆ ಹೋಗೋಂದ್ರೆ ಅದನ್ನು ಮಾಡ್ಲಿಕ್ಕೂ ತಯಾರಿ. ಶಾಖೆ ನಡೆಸೋದ್ರೆ ಅದನ್ನು ಮಾಡ್ತೀವಿ. ಹೀಗಾಗಿ ನಾನು ಸಂಘದ ಪ್ರಚಾರಕ ಅನ್ನೋದು ನನ್ನ ಮನಸ್ಸಲ್ಲಿ ಸ್ಪಷ್ಟ ಇದೆ. ಈ ಯಾವ ಮೋಹನೂ ನನಗೇನಿಲ್ಲ. ಒಂದು ವೇಳೆ ಸಂಘ BJPಯಿಂದ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿ ಅಂತ ಕಳಿಸಿದ್ರೆ ನಿಲ್ಬಹುದಾ? ಸಂಘ ಆಗ ಹೇಳುತ್ತೆ ಅಂತ ನಂಗೆ ಅನ್ಸೋದಿಲ್ಲ. ಈಗ ಕರ್ನಾಟಕದಲ್ಲಿ
ಈಗ ಸಂಘ ಮತ್ತೆ ಇಲ್ಲಿಯ ಬಿಜೆಪಿ ಕಾಂಗ್ರೆಸ್ ಈ ಸಂಘರ್ಷಗಳ ಹೊರತಾಗಿ ಕರ್ನಾಟಕದಲ್ಲಿ ಈಗ ಉತ್ತರದಲ್ಲಿ ಇದ್ದಷ್ಟು ವ್ಯಾಪಕವಾಗಿ ಬಲಿಷ್ಠವಾಗಿ ಕರ್ನಾಟಕದಲ್ಲಿ ಸಂಘ ಇಲ್ಲ ಅನ್ಸುತ್ತೆ. ಆಗಿಲ್ಲ. ಇಡೀ ಕರ್ನಾಟಕದ ಸಂಘದ ಕಾರ್ಯ ತುಂಬಾ ಚೆನ್ನಾಗಿದೆ. ಇಡೀ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಅದು ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಉತ್ತರದ ಬೀದರ್ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೂ ನಾವು ಓಡಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಸಂಘದ ಕಾರ್ಯ ಚೆನ್ನಾಗಿದೆ. ಈ ಶತಾಬ್ದಿ ಸಂಚಲನಗಳು ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ಶತಾಬ್ದಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಸಂಘ ಕಾರ್ಯದಲ್ಲಿ ಈ ಜಿಲ್ಲೆ ಚೆನ್ನಾಗಿದೆ, ಆ ಜಿಲ್ಲೆ ಚೆನ್ನಾಗಿದೆ ಅಂತಿದೆ. ಎಲ್ಲ ಜಿಲ್ಲೆಯೂ ಚೆನ್ನಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.